ಗುರುವಿಗೆ ಅನುಗ್ರಹವನ್ನು ಕೊಡ್ತಕ್ಕಂಥ ತಾಯಿ ಶಾರದೆಗೆ ಅಪಾರವಾದಂತಹ ಸೂರ್ಯನ ಕಿರಣದಂತೆ ತೇಜೋಪುಂಜವಿದೆ. ಅಂತಹ ತಾಯಿ ಶಾರದೆಯ ವರಪುತ್ರರು ನನ್ನ ಮುಂದೆ ನೀವೆಲ್ಲರೂ ಕೊಟ್ಟಿರೋದು ನೋಡಿದ್ರೆ ನನಗೆ ನಿಜಕ್ಕೂ ಬಹಳ ಸಂತೋಷ ಇದೆ. ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ಒಂದು ಪೆನ್ನು, ಒಂದು ಪುಸ್ತಕದ ಹಿಂದೆ ಬಹಳ ದೊಡ್ಡ ಶಕ್ತಿ ಇದೆ. ಎಲ್ಲರೂ ಹೇಳ್ತಾರೆ ಹಣೆ ಬರಹವನ್ನು ಬದಲಾಯಿಸಬಹುದಾ ಅಂತ. ಹಣೆ ಬರಹ ಬದಲಾಯಿಸಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಪ್ರಸ್ತುತ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳನ್ನ ಬದಲಾಯಿಸಿ ಸಮಾಜವನ್ನು ಸನ್ನಡತೆಯಲ್ಲಿ ನಡೆಸುವಂತಹ ಒಂದು ಶಕ್ತಿ ನಿಮ್ಮ ಬರಹಕ್ಕಿದೆ. ತಾವು ತೆಗೆದುಕೊಳ್ಳುವಂತಹ ಒಂದೊಂದು ನಿಲುವು ಬಹಳ ಅರ್ಥಗರ್ಭಿತವಾಗಿರಬೇಕು. ಅಂತಹ ನಿಟ್ಟಿನಲ್ಲಿ ಸಾಗುತ್ತಿರ್ತಕ್ಕಂತಹ ನೀವೆಲ್ಲರ ಬದುಕು ಬಂಗಾರವಾಗಬೇಕು. ಸರ್ಕಾರದ ಪರವಾಗಿ ಪ್ರತಿಯೊಬ್ಬ ಪತ್ರಕರ್ತರಿಗೂ ಸಹಿತ ಸಿಗಬೇಕಾಗಿರ್ತಕ್ಕಂಥ ಸೂಕ್ತ ಮೌಲ್ಯಗಳು ಸಿಗಲಿಲ್ಲ ಅನ್ನತಕ್ಕಂಥದ್ದರ ಧ್ವನಿ ನಮ್ಮ ಮಲ್ಲಿಕಾರ್ಜುನರವರು. ಆದರೆ ಮಲ್ಲಿಕಾರ್ಜುನರವರು ಒಬ್ಬರ ಮುಂದೆ ನಿಂತು ಸರ್ಕಾರದ ಬಗ್ಗೆ ಕೇಳಿದ್ರೆ ಅಥವಾ ಸರ್ಕಾರದಲ್ಲಿ ಧ್ವನಿ ಎತ್ತಿದ್ರೆ ಅದು ಸಾಧ್ಯವಾಗುವುದಿಲ್ಲ. ಸರ್ಕಾರ ಎಂಬತಕ್ಕಂಥ ಪದಕ್ಕೆ ಅರ್ಥ ಎಲ್ಲರನ್ನೂ ಒಗ್ಗೂಡಿಸಿಕೊಂಡ್ರೆ ಅದು ಸರ್ಕಾರ. ಆದರೆ ಸರ್ಕಾರದಲ್ಲಿ ಎಲ್ಲರೂ ಒಳಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಆದರೆ ಒಳಗೆ ಕೂತು ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ಕಾಯಕವನ್ನ ನನ್ನ ಬಲಭಾಗದಲ್ಲಿರ್ತಕ್ಕಂಥ ದಿಗ್ಗಜರಾದಂತಹ ನ್ಯಾಯ, ನೀತಿ, ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ತಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಸಹಿತ ಹೀಗೆ ಬದುಕಬೇಕು ಎಂಬತಕ್ಕಂಥ ಬದುಕಿನ ಅರ್ಥಪೂರ್ಣವಾದಂತಹ ಬದುಕು ನಮ್ಮ ಸಂತೋಷ. ಇವರು ನಮಗೆ ಆದರ್ಶ. RTA ಎಂಬತಕ್ಕಂತಹ ಒಂದು ಪದ ಆಗ್ಲೇ ಆಯುಕ್ತರು ಬಹಳ ಚೆನ್ನಾಗಿ ಮಾತಾಡಿದ್ರು. ಯಾವಾಗ RTA ತಗೊಳ್ಬೇಕು, ಯಾವಾಗ ನಾವು ಆ ಧ್ವನಿಗೆ ನಾವು ಬೆನ್ನಲ್ಲಿ ನಿಂತ್ಕೊಳ್ಬೇಕು. RTA ಎಂಬತಕ್ಕಂತಹದ್ದಿದೆ, ನಮಗೆ ಅಂಥದ್ದೊಂದು ಸುವರ್ಣಾವಕಾಶ ಇದೆ ಅಂತ ಸಿಕ್ಕಿದ ಕಡೆ ನಾವು ಅದನ್ನು ಉಪಯೋಗಿಸ್ತಾ ಹೊರಟ್ರೆ ಅದಕ್ಕಿರುವಂತಹ ಮೌಲ್ಯ ನಾಳೆ ಕಳೆದು ಹೋಗ್ಬಿಡುತ್ತೆ. ಹಾಗಾಗಬಾರದು. ಜೊತೆಗೆ ಇವತ್ತಿನ ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮ ನಮ್ಮ ಜಗಳೂರು ಲಕ್ಷ್ಮಣರಾಯರು, ನಮ್ಮ ಬಲ್ಲೆ ಮಲ್ಲಿಕಾರ್ಜುನರವರು ಒಂದು ವಿಚಾರವನ್ನು ನನಗೆ ಹೇಳಿದರು. ಕರ್ನಾಟಕ ರಾಜ್ಯದ ಮೂರು ಮೂಲೆಗಳಿಂದ ಬರ್ತಕ್ಕಂಥ ಪತ್ರಕರ್ತರು ಅವರ ನೋವು, ಅವರ ಕಷ್ಟ ಏನಿದೆ ಎಂಬತಕ್ಕಂಥದ್ದನ್ನು ಒಂದು ವೇದಿಕೆಯಲ್ಲಿ ತರಬೇಕಾಗಿದೆ. ಆ ವೇದಿಕೆಯಿಂದ ಸರ್ಕಾರದ ಗಮನಕ್ಕೆ ಹೋಗಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ಬರಬೇಕು. ಆ ನಿಟ್ಟಿನಲ್ಲಿ ಈ ನಿಮ್ಮ ಆನಂದ್ ಗುರುಜಿ ಸದಾ ಮುಂದು. ತಾವು ಯಾವಾಗ ಬೇಕಾದರೂ ಆನಂದ್ ಗುರುಜಿ ಅಂದು ಇಂದು ಮುಂದು ಒಂದು ಸುಂದರವಾದ ಕನ್ನಡಿನೇ. ಯಾರು ಯಾವತ್ತು ಬಂದು ಏನ್ ಕೇಳಿದ್ರು ಅದು ನಾನು ಮಾತಾಡಕ್ಕೆ ರೆಡಿ. ಆಗ್ಲೇ ಆಯುಕ್ತರು ಒಂದು ಮಾತು ಹೇಳಿದ್ರು, 4 ಜನ ಇವತ್ತಿಂತಹದ್ದೊಂದು ಅದ್ಭುತವಾದಂತಹ ಪತ್ರಿಕಾ ಮಾಧ್ಯಮದಲ್ಲಿದ್ದು ಒಂದು ಕಡೆ ನೋವು ಕೊಡುವಂತಹ ಪರಿಸ್ಥಿತಿ ಮಾಡಿದ್ದಾರೆ. ಅದು ಎಲ್ಲರೂ ತಲೆ ಮುಗಿಸುವಂತಹ ಕಾಯಕ ಅಂತ ನನಗನ್ಸುತ್ತೆ. 4 ಅಲ್ಲ 5. ಇವತ್ತು ಆ ಲಿಸ್ಟಲ್ಲಿ ಆನಂದ್ ಗುರುಜಿನ ಒಬ್ಬರು ನೋವು ತಿಂತ ಇದ್ದಾರೆ. ಅದಕ್ಕೆ ಈ ನನ್ನ ಎಲ್ಲ ಅಣ್ಣ ತಮ್ಮಂದಿರು ನಾನು ಕೇಳೋದಿಷ್ಟೇನೆ, ಪತ್ರಿಕಾ ಮಾಧ್ಯಮದ ಮಿತ್ರರು ಧರಿಸುವಂತ ಶ್ವೇತ ವಸ್ತ್ರದ ವರ್ಣವಾಗಿರಬೇಕು. ಕಷ್ಟ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ, ನಿಮ್ಮ ನೋವಿದೆ ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ನಿಮ್ಮ ನೋವು, ನಿಮ್ಮ ಕಷ್ಟಕ್ಕೆ ಎದುರುಗಡೆ ಇರ್ತಕ್ಕಂಥ ಜೇನುಗೂಡಲ್ಲಿರ್ತಕ್ಕಂಥ ಜೇನಿಗೆ ನಾವು ಕೈ ಹಾಕಬಾರದು. ಆ ಜೇನು ಕಟ್ಟುವಂತ ರೀತಿಗೆ ನಾವು ಯೋಚನೆ ಮಾಡಬೇಕು. ಇರಲಿ, ಆದರೂ ಇವತ್ತಿನ ಈ ಅದ್ಭುತವಾದಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಮೂರು ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು, ಅಕ್ಕ ತಂಗಿಯರಿದ್ದೀರಿ, ಅಣ್ಣ ತಮ್ಮಂದಿರಿದ್ದೀರಿ, ತಮ್ಮೆಲ್ಲರ ಈ ಚಿಂತನೆ ಬಹಳ ಮೆಚ್ಚುವಂತಹದ್ದು. ಹಾಗೆ ಅದ್ಭುತವಾದಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮಹನೀಯರಿಗೂ ಹಾಗೂ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಹವಾ ಮಲ್ಲಿನಾಥ್ ಮಹಾರಾಜರಿಗೂ ಹಾಗೂ ಸಾಕಷ್ಟು ಜನ ಯತಿಗಳು ಬಂದಿದ್ದೀರಿ, ಸಾಧು ಸಂತರು ಬಂದಿದ್ದೀರಿ ಮತ್ತು ಸಂತೋಷ್ ಹೆಗ್ಡೆಯವರು
ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದು ಲೋಕಾಯುಕ್ತದಲ್ಲಿ ತಮ್ಮದೇ ಆದಂತಹ ಸಿಂಹ ಗರ್ಜನೆಯನ್ನು ನಡೆಸಿರ್ತಕ್ಕಂತಹ ಬಹಳಷ್ಟು ಹೆಸರಿರ್ತಕ್ಕಂತಹ ನನಗೆ ಇವತ್ತು ಒಂದು ಸಂತೋಷ ಏನಂದರೆ ನಮ್ಮ ಮಲ್ಲಿಕಾರ್ಜುನ್ ಅವರು ಮಾತಾಡಿದರು ಈ ಕಾರ್ಯಕ್ರಮಕ್ಕೆ ಸಂತೋಷ ಹೆಗ್ಡೆ ಅವರು ಬರ್ತಾರೆ ಅಂತ. ಇದು ಸತ್ಯಾಂಶ. ಅವರು ಹೇಳಿದಾಗ ಇವತ್ತಿನ ನನ್ನ ಕಾರ್ಯಕ್ರಮ ದೊಡ್ಡಬಳ್ಳಾಪುರದಲ್ಲಿತ್ತು. ದೊಡ್ಡಬಳ್ಳಾಪುರಕ್ಕೆ ನನ್ನ ಕಾರ್ಯಕ್ರಮ ಇದ್ದಂಥ ಕಾರ್ಯಕ್ರಮ ಅವರನ್ನು ರಿಕ್ವೆಸ್ಟ್ ಮಾಡಿದೆ. ನಾನು ಒಂದು ಅದ್ಭುತವಾದ ಕಾರ್ಯಕ್ರಮ ಇದೆ, ಒಂದು ಸುಂದರವಾದ ವೇದಿಕೆ ಇದೆ, ಈ ವೇದಿಕೆಗೆ ನಾನು ಹೋಗಲೇಬೇಕು ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ಬಂದೆ. ಜೀವನದಲ್ಲಿ ಹಲವಾರು ಸಾವಿರಾರು ಕಾರ್ಯಕ್ರಮಗಳು ನೋಡ್ತಿರ್ತೀವಿ. ಆದರೆ ಎಲ್ಲಾ ಕಾರ್ಯಕ್ರಮಕ್ಕಿಂತ ಇವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರ ಧ್ವನಿಗೆ ಧ್ವನಿಯಾಗುವಂತಹ ಈ ಕಾರ್ಯಕ್ರಮ ನನ್ನ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಹಾಗೆ ಸಾಕಷ್ಟು ಜನ ಯತಿಗಳು ಹಾಗೂ ನಮ್ಮ ಗುರುರಾಜ್ ಹೊಸಕೋಟೆ ಅವರು ಏನಪ್ಪ ಧ್ವನಿ, ಅವ್ರ ವಯಸ್ಸೆಷ್ಟು 10 ವರ್ಷದಿಂದ ಅವ್ರ ಹುಟ್ಟುಹಬ್ಬವನ್ನು ನಾನು ಬಹಳ ವಿಶೇಷವಾಗಿ ಒಂದು ವೇದಿಕೆಯಲ್ಲಿ ಹೇಳಿದಾಗ ನನ್ನ ಗುತ್ತಿಗೆಯಲ್ಲಿದ್ದಂಥ ರುದ್ರಾಕ್ಷಿ ಸರವನ್ನು ಅವ್ರು ಹಾಕಿದ್ದೆ 10 ವರ್ಷದ ಹಿಂದೆ. ಆದರೆ ಇವತ್ತು ನಾಳೆ ಅವರ ಹುಟ್ಟುಹಬ್ಬ, ಇವತ್ತು ಪುನಃ ನಾನು ಈ ವೇದಿಕೆಗೆ ಬಂದಿದ್ದೇನೆ. ಒಂದು ಕಲಾ ಸಂಸ್ಕೃತಿಯನ್ನು ಆರಾಧನೆ ಮಾಡಲಿಕ್ಕೆ ಇದಕ್ಕಿನ್ನ ಸುವರ್ಣ ಯೋಗ ಬೇಕಾ, ಇದಕ್ಕಿನ್ನ ಒಂದು ಅದೃಷ್ಟ ಬೇಕಾ? ಎಷ್ಟೇ ಆದರೂ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಆ ತಾಯಿ ಶಾರದೆ ನಾಲ್ಗೆ ಮೇಲೆ ನಲದಾಡ್ತಾ ಇದ್ದಾಳೆ. ಏನವರ ಕಂಠಸ್ಥಿತಿ, ಅಬ್ಬಬ್ಬ, ನನಗೆ ಇವ್ರದ್ದು ಒಂದು ಹಾಡು ಇಷ್ಟ. ಇಷ್ಟಕ್ಕೆ ಮುಂಚೆ ಕೂತು ಒಂದು ಕಿವಿ ಮಾತು ಹೇಳಿದೆ, ತಾವು ಒಪ್ಕೊಳ್ಳೋದಾದ್ರೆ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ 11 ವರ್ಷ ನಿರತವಾಗಿ ನಡ್ಕೊಂಡು ಬಂದಿರುವ ಅದ್ಭುತವಾದ ಕಾರ್ಯಕ್ರಮ, ಇಡೀ ಕರ್ನಾಟಕ ರಾಜ್ಯದ ಹೆಣ್ಣಳೆಯರನ್ನ ಪ್ರತ್ಯೇಕ ಹೆಣ್ಮಕ್ಕಳ ಮನಸ್ಸಿಗೆ ಗೆದ್ದಿರುವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತವರಿನ ಬಗ್ಗೆ ಒಂದು ಹೇಳಿದ್ದಾರೆ ಅವರ ಪದ, ನನಗದೊಂದು ತುಂಬಾ ಇಷ್ಟ. ಇವತ್ತಿಗೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಆ ತವರಿನಲ್ಲಿ ತಾಯಿ ಇಲ್ಲ ಅಂದಮೇಲೆ ತವರಿಗೆ ಯಾಕಮ್ಮ ಬರ್ತೀಯ ಅನ್ನೋ ಮಾತು ಹೇಳ್ತಾರಲ್ಲ, ಅಬ್ಬಬ್ಬ, ಅದು ಇವರಿಗಲ್ದಿರ ಇವರ ಸಂತಾನ ಇದ್ರು ಅವರು ಈ ಸ್ವರ ಇದೆಯೋ ನನಗೆ ಗೊತ್ತಿಲ್ಲ. ತಮಗೆ ಸಂತಾನ ಗಂಡು ಮಗು ಇಲ್ಲ, ಒಬ್ಬರೇ ಮಗಳು, ಒಬ್ಬ ಮಗ, 2 ಹೆಣ್ಣು 1 ಗಂಡು. ಏನೇ ಆದರೂ ಅವರ ಸ್ವರದಲ್ಲೂ ಈ ತರಹ ವೈಬ್ರೇಷನ್ ಇರುತ್ತಲ್ಲೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ತಂದೆ ಅಂತ ಮಕ್ಕಳು ಇರ್ತಾರೆ, ವಿದ್ಯಾವಂತರು ಇರ್ತಾರೆ, ಇಲ್ಲ ಅಂತ ನಾನು ಹೇಳುದಿಲ್ಲ. ಆದರೆ ಈ ಸ್ವರಕ್ಕೆ ಸರಿಸಾಟಿ ಇಲ್ಲ. ಅಂತಹ ಅದ್ಭುತವಾದಂತಹ, ಬಹುಶಃ ದೇವರು ಒಂದೊಂದು ಮುತ್ತು ರತ್ನ ಮಾಣಿಕ್ಯಗಳನ್ನೇ ಕೊಡ್ತಾನೆ, ಅದಕ್ಕೆ ಸರಿಸಮಾನವಾದ ಇನ್ನೊಂದು ರತ್ನವನ್ನು ಬಿಡೋದಿಲ್ಲ. ಅಂತಹ ಒಂದು ಕರ್ನಾಟಕ ರಾಜ್ಯವೇ ಹೆಮ್ಮೆ ಪಡುವಂತಹ ಒಂದು ರತ್ನ ನಮ್ಮ ಗುರುರಾಜ್ ಹೊಸಕೋಟೆ ಅವರು. ಅಂತಹ ನಿಟ್ಟಿನಲ್ಲಿ ಇಂತಹ ವೇದಿಕೆಯಲ್ಲಿ ಕೂತ್ಕೊಂಡಾಗ, ಇಂತೆಲ್ಲ ಮಹನೀಯರ ಮಧ್ಯದಲ್ಲಿ ಕೂತ್ಕೊಂಡಾಗ ಈ ವೇದಿಕೆಯ ಭೂಷಣವೇ ಬೇರೆ. ನಾನು ಅಂದುಕೊಂಡಿದ್ದೀನಿ ಸಂಪೂರ್ಣವಾದಂತಹ ಈ ವೇದಿಕೆ ಇವತ್ತು ಶೃಂಗೇರಿ ಶಾರದಮ್ಮನವರ ಒಂದು ವಿಶೇಷವಾಗಿರುವ ಸಾನ್ನಿಧ್ಯ ಅಂದ್ರೆ ಇದು ತಪ್ಪಾಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಬಂದಿರೋ ಎಲ್ಲರೂ ಸಹಿತ ಮುತ್ತು ರತ್ನ ಮಾಣಿಕ್ಯದಂತೆ. ಹಾಗಾಗಿ ನಮ್ಮ ಬಂಡೆ ಮಲ್ಲಿಕಾರ್ಜುನ್ ಬಂಡೆ ನೋಡಿ ಆಯ್ತು ಹೇಳಿದ್ರೆ ನನ್ನ ಬಯಲು ಬಂಡೆ ಅಂತ ಬಂದ್ಬಿಡ್ತಲ್ಲ, ಅದು ಹಾಗೆ. ಅದು ಯಾರಾದ್ರೂ ಒಬ್ಬರು ಹೇಳಿದ್ರೆ ಅವರಿಂದ ಎಲ್ಲರಿಗೂ ಅದೇ ಬರುತ್ತಲ್ಲ, ಅವ್ರು ನಿಜಕ್ಕೂ ಬಂಡೆನೆ. ಯಾಕೆಂದ್ರೆ ಇಷ್ಟು ಜನ ಹೆದರಿಸ್ಕೊಂಡು ಬದಲಿಸ್ಕೊಂಡು ಅವರ ಇದು ನೋಡಿದಾಗ ನೋಡಿದಾಗ ಅಬ್ಬಪ್ಪ ಏನಪ್ಪ ಇಷ್ಟೆಲ್ಲ ಇರುತ್ತಾ ಅಂತ ಯೋಚನೆ ಮಾಡಿದಾಗ ತುಂಬ ಸಂತೋಷ. ಇವತ್ತು ಇನ್ನೊಂದು ಆಗಲೇ ಹೇಳಿದ್ರಲ್ಲ, ತಮ್ಮದೊಂದು ಸಂಸ್ಥೆ ಮಾಡಿ ಈ ಸಂಸ್ಥೆ ಮುಖಾಂತರ ನೊಂದು ಬೆಂದಿರ್ತಕ್ಕಂಥ ಅಥವಾ ಏನಾದರೂ ಸಮಸ್ಯೆ ಆದಂಥವ್ರಿಗೆ ಧ್ವನಿಯಾಗಿ ನಿಲ್ಲುವುದೊಂದು ಸಂಸ್ಥೆ ಮಾಡಿದ್ದೀವಿ ಅಂತ, ಆ ಸಂಸ್ಥೆಗೆ ನಮ್ಮ ಆಶ್ರಮದ ಮುಖಾಂತರ ನಾನೊಂದು 11,000 ರೂಪಾಯಿ ಕೊಡ್ತಾ ಇದ್ದೀನಿ. ಒಬ್ಬ ಪತ್ರಿಕೋತ್ತಮದಲ್ಲಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಯಾರಿಗಾದ್ರೂ ಒಂದಿಷ್ಟು ಕಷ್ಟ ಆದರೆ ಈ ನಿಮ್ಮ ಆನಂದ್ ಗುರ್ಜಿಯವರು ಮಾಡಿರುವಂಥ ಈ ಸಣ್ಣ ಅಳಿಲ್ ಸೇವೆಯಿಂದ ಅವತ್ತು ಒಂದು ದಿವಸ ಅರ್ಧ ಲೀಟರ್ ಹಾಲು ಬಂದರೆ ನಾನು ಸಂತೋಷ ಪಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಈ ವೇದಿಕೆಯ ಸಮಯ ಸಾಕಷ್ಟು ಆಯಿತು. ನಾನು ಹಿಂದೆ ಹೇಳ್ತಿದ್ರು ಟ್ರೈನ್ ಎಷ್ಟೊತ್ತಿಗೆ ಅಂತ ಈಗ ಮಾತಾಡ್ತಾ ಇದ್ದೀನಿ. ಇನ್ನು ತಿರುಗಿ ನಾನು ಸ್ವಲ್ಪ ಹೆಚ್ಚು ಮಾತಾಡಿದ್ರೆ ನಿಮ್ಮ ಹಾಸ್ಟೆಲ್ಗೆ ಅಡ್ರೆಸ್ ಕೊಡಿ, ಇವತ್ತು ರಾತ್ರಿ ಎಲ್ಲ ಅಲ್ಲಿ ಬರ್ತೀನಿ ಅಂತ. ಆದರೆ ನಿಮ್ಮೆಲ್ಲರಿಗೂ ಒಂದು ಕಿವಿ ಮಾತಿರಲಿ, ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಆಶ್ರಮ ಸದಾಕಾಲ ನಮಗೆ ತೆರೆದಿರುತ್ತೆ. ನಮಗೆ ಮೃಷ್ಟಾನ್ನ ಇದ್ದಿದ್ರು ಗಂಜಿ ಕೊಡುವಷ್ಟು ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾನೆ. ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನ ನಮ್ಮ ಜಗಳೂರು ಲಕ್ಷ್ಮಣರಾಯರು ಅವರು ನಡೆದು ಬಂದ ಹಾದಿ, ಅವರ ನಮ್ಮ ವಿಶ್ವಾಸ ಸ್ನೇಹ ಕಳೆದ 22 ವರ್ಷದ ಹಿಂದೆ ನಾನೊಂದು ಸರ್ಕಾರಿ ದೇವಾಲಯದಲ್ಲಿದ್ದಾಗ ಅಲ್ಲಿ ನನಗೆ ಧೈರ್ಯ ಕೊಡುವಂತ ಕಾಯಕ ಮಾಡ್ತೇವೆ. ನೀವು ಯಾವುದಕ್ಕೂ ಹೆದರಬಾರದು ಅಂತ. ಯಾಕೆಂದ್ರೆ ಎಲ್ಲ ಕಡೆ ಇದ್ದೇ ಇರ್ತಾರಲ್ಲ ಒಂದಷ್ಟು ಜನ, ಅವರ ಮತ್ತೆ ನೀವು ಧೈರ್ಯವಾಗಿರ್ಬೇಕು ಅಂತ ಅಂದು ಧೈರ್ಯ ಕೊಟ್ಟಂತ ಪುಣ್ಯಾತ್ಮ ಇಲ್ಲ. ನಾನು ಸರ್ಕಾರಿ ದೇವಸ್ಥಾನದಲ್ಲಿದ್ದಾಗ ಅವ್ರಿಗೂ ಸಾಕಷ್ಟು ನೋವು ಅನುಭವಿಸಿದ್ವಿ ನಾವು.
ಏನೇ ಆದರೂ ಹೆಜ್ಜೆಜ್ಜೆಗೂ ಯಾರೋ ಇದ್ದರೆ ಕಾಯಕ್ಕೆ ನೀರೊಬ್ಬ ಭಗವಂತ ಇರ್ತಾನೆ. ಅಂತಹ ಒಂದು ವಿಶೇಷವಾದಂತಹ ಗುಣವುಳ್ಳಂಥವರು ನಮ್ಮ ಜಗಳೂರು ಲಕ್ಷ್ಮಣರಾಯ. ಅಂತಹವರನ್ನ ಸನ್ಮಾನಿಸುವಂತಹ, ಅಂತಹವರ ಗ್ರಂಥವನ್ನು ಬಿಡುಗಡೆ ಮಾಡುವಂತಹ, ಅಂತಹವರ ಗ್ರಂಥಕ್ಕೆ ನನ್ನನ್ನು ಮುನ್ನಡೆ ಬರೆಯುವಂತಹ ಒಂದು ಕಾಯಕ ನನ್ನ ಪೂರ್ವಜನ್ಮದ ಪುಣ್ಯ. ಒಳ್ಳೆಯದಾಗಲಿ, ಶುಭವಾಗಲಿ.